ಹಾಯ್ ಫ್ರೆಂಡ್ಸ್, ಲೈಫ್ ಸ್ಟೈಲ್ ದೀಪು ಸುರು ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮಕ್ಕಳು ನೋಡಿ ಜೋಕಾಲಿಲಿ ಯಾವ ಥರ ಆಟಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ರೀತಿ ಅಂತೂ ಫುಲ್ ಹ್ಯಾಪಿ, ಸಾಂಗ್ ಎಲ್ಲ ಹೇಳ್ತಾ ಇದ್ಲು. ಇನ್ನು ಮಿಥುನು ಅಷ್ಟೇ ನೋಡಿ, ಇಬ್ಬರೂ ಕೂಡ ಕುತ್ಕೊಂಡು ಜೋಕಾಲಿಲಿ ಯಾವ ಥರ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ತಮಿಳ್ನಾಡಲ್ಲಿ ಇರೋದ್ರಿಂದ ತುಂಬಾ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಬಿಸಿಲು ಇರೋದ್ರಿಂದನೇ ಆಚೆನೇ ಬರ್ತಾ ಇಲ್ಲ. ಒಳಗಡೆ ಅಂತೂ ಎಷ್ಟು ಫ್ಯಾನ್ಗಳು ಓಡ್ತಾ ಇದ್ದಾವೋ ಮನೇಲಿ. ನೋಡಿ, ಇದು ಮಾರ್ನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಎದ್ದು ಆಚೆ ಬಂದೆ. ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್. ಗಿಳಿನ ಸ್ವಲ್ಪ ರೇಗಿಸೋಣ ಅಂತ ಅಂದ್ಬಿಟ್ಟು ಕೈ ಇಡ್ತಾ ಇದ್ದೆ. ನೋಡಿ, ಅಲ್ಲಿ ಕೈ ಇಟ್ಟಿದ ತಕ್ಷಣ ಕುಕ್ಕೋದಕ್ಕೆ ಬರ್ತಾ ಇದೆ. ಹತ್ಕೊಳ್ಳೋ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಅದು ಯಾಕೋ ಇವತ್ತು ಮೂಡಿರ್ಲಿಲ್ವೇನೋ, ಕೈ ಮೇಲೆ ಹತ್ಕೊತಾ ಇರಲಿಲ್ಲ. ಹಾಗೆ ಇವತ್ತು ಬಂದುಬಿಟ್ಟು ಕರ್ನಾರೆ ಇದೆ. ನಾನು ಇವಾಗ ಎದ್ದು ಕುತ್ಕೊಂಡಿದ್ದೀನಿ. ಮನೇಲಿ ಆಲ್ರೆಡಿ ಎಲ್ಲರೂ ಕೂಡ ಎದ್ದು ಸ್ನಾನ ಮಾಡಿ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ. ನೈಟು ಮಲಗಿದ್ದು ಲೇಟ್ ಆಗೋಯಿತು. ಹಾಗೆ ತಲೆ ತುಂಬ ಚೆನ್ನಾಗಿ ಆಯಿಲ್ ಹಾಕ್ಬಿಟ್ಟು ಮಸಾಜ್ ಮಾಡಿಕೊಂಡು ಮಲಗಿದ್ದೆ. ಮಾರ್ನಿಂಗು ಎದ್ದು ನೋಡಿದಾಗ ಆಲ್ರೆಡಿ ಇವರಿಬ್ಬರು ರೆಡಿಯಾಗಿದ್ದರು. ಗಂಡು ಹೆಣ್ಣು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನನ್ನ ತಮ್ಮ ಹಾಗೆ ತಮ್ಮ ಹೆಂಡ್ತಿ ಇಬ್ಬರು ಕೂಡ ರೆಡಿಯಾಗಿ, ಆಮೇಲೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ ಆಲ್ಮೋಸ್ಟು. ನಾನು ಮತ್ತು ಮಕ್ಕಳು ಮಾತ್ರನೇ ರೆಡಿಯಾಗಿಲ್ಲ. ಪದಮ್ಮ ಹಾಯ್ ಮಾಡ್ತಾಯಿದ್ರು. ಹೋಗು ಸ್ನಾನ ಮಾಡಿ ರೆಡಿ ಆಗು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ರೆಡಿ ಆಗ್ತೀನಿ ಅಂತ ಅಂದ್ಬಿಟ್ಟು ಇನ್ನೂ ನಿದ್ದೆಗಣ್ಣಲ್ಲೇ ಇದ್ದೀನಿ. ವಿಡಿಯೋನು ಕೂಡ ಮಾಡ್ಕೊತಾ ಇದ್ದೀನಿ. ಇವಾಗ ಮಿತು ಬಂದು ಹಾಯ್ ಮಾಡಿಬಿಟ್ಟು ತಪ್ಕೊಂಡಿದ್ದಾನೆ. ಅಮ್ಮ ಬಾ ಮಲಿಕೊಳ್ಳೋಣ, ಇನ್ನೊಂದು ಸಲ ಹೋಗಿ ಅಂತ ಅಂದ್ಬಿಟ್ಟು ಕರೀತಾ ಇದ್ದೆ. ಎಲ್ಲ ಮಗನೇ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ನಾವು ಬೇಗ ರೆಡಿ ಆಗಿಬಿಟ್ಟು ದೇವಸ್ಥಾನ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದೆ. ಹಾಗಾಗಿ ನಾವು ಕೂಡ ಎಲ್ಲ ಫ್ರೆಶಪ್ ಆಗಿ ರೆಡಿ ಆಗೋ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಯಜಮಾನ್ರು ಬೈಕ್ ತೊಗೊಂಡು ಬೆಂಗಳೂರಿಂದ ಮನೆಗೆ ಬಂದುಬಿಟ್ಟಿದ್ದಾರೆ. ಅಲ್ಲಿಂದ ತಮಿಳ್ನಾಡವರೆಗೂ ಬೈಕ್ ಓಡಿಸ್ಕೊಂಡೇ ಬಂದಿದ್ದಾರೆ. ನನಗಂತೂ ಎಷ್ಟು ಆಶ್ಚರ್ಯ ಆಗ್ತಿತ್ತು ಅಂತ ಅಂದರೆ, ಸುಮಾರು 175 ಕಿಲೋಮೀಟ್ರ್ ಇರಬಹುದು. ಅಲ್ಲಿಂದ ಇಲ್ಲಿಗೆ ಬರ್ತೀನಿ ಅಂತಂದರೆ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ನಾನು ಕೂಡ ರೆಡಿ ಆಗಿಬಿಟ್ಟು ದೇವಸ್ಥಾನ ಹತ್ರ ಬಂದಿದ್ದೀವಿ. ಎಲ್ಲರೂ ಕೂಡ ಪೊಂಗಲ್ಗೆ ಇಡ್ತಾ ಇದ್ದಾರೆ. ಇನ್ನು ಆ ರೀತಿ ಡ್ರೆಸ್ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಸ್ಯಾರಿ ಉಟ್ಕೊಂಡಿದ್ಲು. ಖುಷಿ ಆಗ್ತಾಯಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸರ ಮಾತ್ರ ಆ ಕಡೆ ಹೋಗಿತ್ತಲ್ಲ ಅಂತ ಸರಿ ಮಾಡ್ಕೊಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಹಾಗೆ ರೀ ಈ ಕಡೆ ತಿರುಗ್ರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ನಮ್ಮ ಯಜಮಾನ್ರು ಅವಾಗ ತಿರುಗಿದ್ರು. ಕುಲದೇವರು ಮಾಡೋದ್ರಿಂದ ಫಸ್ಟಿಗೆ ಪೊಂಗಲೆಲ್ಲ ಇಟ್ಬಿಟ್ಟು ಆಮೇಲೆ ಮರಿ ಕಡಿದು ಆಮೇಲೆ ಮುಂದಿನ ಕಾರ್ಯಗಳು ಏನೇನಿದ್ದಾವೋ ಅಂದರೆ ಅಡುಗೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ನಾನು ಇಲ್ಲಿ ಯಾವುದೇ ರೀತಿ ಮೇಕೆ ಕಡಿಯೋದಾಗಲಿ ಕೋಳಿ ಕಡಿಯೋದಾಗಲಿ ಯಾವುದೇ ರೀತಿ ವೀಡಿಯೋಗಳನ್ನ ಹಾಕಿಲ್ಲ. ಅದನ್ನು ಸ್ಕಿಪ್ ಮಾಡಿದ್ದೀನಿ. ಮತ್ತು ಯೂಟ್ಯೂಬ್ ಕಡೆಯಿಂದ ಬೇರೆ ಕಮ್ಯುನಿಟಿ ಗೈಡ್ಲೈನ್ಸ್ ಬಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅದು ಸ್ಟಾಪ್ ಮಾಡಿದ್ದೀನಿ. ಮತ್ತು ಗಂಡು ಹೆಣ್ಣುನೆಲ್ಲ ನಿಲ್ಲಿಸಿದ್ವಲ್ಲ, ಹಾಗೆ ನಾವು ಕೂಡ ಕುತ್ಕೊಂಡಿದ್ದು. ಫಸ್ಟ್ ಫ್ಲೋರಲ್ಲೂ ಕೂಡ ನಾವು ಪೆಂಡಲ್ನ ಹಾಕಿಸಿದ್ದು. ಇವಾಗ ಎಲ್ಲರೂ ಕೂಡ ಮೇಲ್ಗಡೆ ಇದ್ದೀವಿ. ಬಂದವರೆಲ್ಲ ಬಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಹೋಗ್ತಾಯಿದ್ದು. ನಾನು ಆಂಟಿ ಅಮ್ಮ ಎಲ್ಲರೂ ಕೂಡ ಮೇಲ್ಗಡೆನೇ ಇದ್ದು. ಹಾಗಾಗಿ ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ನೋಡಿ, ಅಮ್ಮನೂ ಕೂಡ ಸ್ಮೈಲ್ ಮಾಡ್ತಾಯಿದ್ರು. ಇನ್ನು ನಂದಿನಿ ರಾಜು ಕೂಡ ಕುತ್ಕೊಂಡಿದ್ರು ಆರಾಮಾಗೆ. ನೋಡಿ, ಬೀಸಣಿಗೆ ತೊಗೊಂಡು ನಂದಿನಿ ಯಾವ ಥರ ಬೀಸ್ಕೊತಾ ಇದ್ದಾರೆ ಅಂತ ಅಂದ್ಬಿಟ್ಟು. ತುಂಬ ಸೆಕೆ ಅಂದರೆ ಸೆಕೆ, ಹಾಗೆ ತುಂಬಾ ಬಿಸಿಲು ಬೇರೆ ಹೊಡಿತಾ ಇತ್ತು. ಮತ್ತು ಇನ್ನೊಂದು ಕಡೆ ಸೂರಿ ನೋಡಿ ಅಡುಗೆ ಎಲ್ಲ ಮಾಡಿದ್ರಲ್ವ, ಅದನ್ನು ಊಟ ಬಡಿಸ್ತಾ ಇದ್ರು ಜನಗಳು. ತುಂಬಾ ಜಾಸ್ತಿ ಜನ ಬಂದಿದ್ದರು. ಮತ್ತು ಭಟ್ರಿಗೆ ಹೇಳಿದ್ದು ನಾವು, ಹಾಗಾಗಿ ದೊಡ್ಡ ತಪ್ಪಲೆ ತುಂಬ ಮಾಡಿಬಿಟ್ಟಿದ್ರು. ಮತ್ತು ಜನನೂ ಕೂಡ ಅಷ್ಟೇ ಜನನೇ ಬಂದರು. ಹಾಗೆ ಇದು ಲಾಸ್ಟ್ ವಿಡಿಯೋ ಅಂದರೆ ಎಲ್ಲರದ್ದು ಊಟ ಎಲ್ಲ ಆಗಿರುತ್ತಲ್ಲ, ಲಾಸ್ಟ್ ಪಂಕ್ತಿದು ನಾನು ವೀಡಿಯೋ ಮಾಡಿ ಹಾಕಿರೋದು. ಇನ್ನು ನೈಟು 1:30 ಆಗಿದೆ. ಬಾಮೈದ ಹಾಗೆ ಫ್ರೆಂಡ್ಸ್ಗಳೆಲ್ಲ ಕುತ್ಕೊಂಡು 1:30ವರೆಗೂ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಕುತ್ಕೊಂಡಿದ್ದಾರೆ. ಆವತ್ತಿನ ದಿನ ಎಲ್ಲ ನಿದ್ದೆನೇ ಮಾಡಿಲ್ಲ. ಇನ್ನು ಮಾರ್ನಿಂಗು
8 ಗಂಟೆ ಆಗಿರ್ಬೋದು. 8 ಗಂಟೆಗೆ ಇಷ್ಟೊಂದು ಥರ ಬಿಸಿಲು ಜಾಸ್ತಿನೇ ಹೊಡಿತಾ ಇತ್ತು. ಹಾಗೆ ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿ ನಾವು ಕೂಡ ಹೊರಟ್ಬಿಟ್ಟು, ಇನ್ನೂ ಜಾಸ್ತಿ ಬಿಸಿಲಾಗ್ಬಿಟ್ರೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ನಾವು ಹೊರಟಾದ್ಮೇಲೆ ತುಂಬಾ ಜಾಸ್ತಿ ಬಿಸಿಲು ಸ್ಟಾರ್ಟ್ ಆಗೋಯಿತು. ಮತ್ತು ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ ಕರೆಕ್ಟಾಗೆ 1:30ಗೇನೋ ಮನೆಗೆ ಬಂದು ರೀಚ್ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇನ್ನು ನನಗೇನೋ ಅಡುಗೆ ಮಾಡೋದಕ್ಕಾಗಲಿಲ್ಲ. ಸರಿ ರೀ, ಏನಾದರೂ ಹೊರಗಡೆನೇ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳಿದೆ. ಹಾಗಾಗಿ ಓಕೆ ಆಯಿತು, ಹೊರಗಡೆನೇ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಹೊರಗಡೆನೇ ಕರ್ಕೊಬಂದರು. ನಾನು ನಮ್ಮ ಅತ್ತೆ ಮಕ್ಕಳನ್ನ ಇಬ್ಬರೂ ವೆರೈಟಿ ದೋಸೆ ಹತ್ರ ಹೋದು. ಅಲ್ಲಿ ಬೇಬಿಕಾರ್ನ್ ಮಸಾಲ ಮತ್ತು ವೆಜಿಟೇಬಲ್ ಮಿಕ್ಸ್ ಮಸಾಲ ದೋಸೆ ಇಸ್ಕೊಂಡು ಈ 4 ಜನನೂ ಕೂಡ ತಿಂದ್ಬಿಟ್ಟು ಆಮೇಲೆ ಆವತ್ತಿನ ದಿನ ಎಲ್ಲ ಕಳೆದಿದ್ದಾಯಿತು. ಇದು ಮಾರ್ನಿಂಗು ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಕೂಡ ಎದ್ದುಬಿಟ್ಟು ಇವಾಗ ಟೀನ ಕುಡಿತಾ ಇದ್ದೀವಿ. ನಾನು ಟೀ ಮಾಡಿ ಎಬ್ಬಿಸೋವರೆಗೂ ಅವರು ಕೂಡ ಎದ್ದೋಳಲ್ಲ. ಹಾಗಾಗಿ ಫಸ್ಟು ಟೀ ಮಾಡಿಬಿಟ್ಟು ಎಬ್ಬಿಸ್ಬಿಡ್ತೀನಿ. ಆಮೇಲೆ ಎದ್ದು ಬಂದು ಹಾಲಲ್ಲಿ ಕುತ್ಕೊತಾರೆ. ಆವಾಗ ಅವ್ರಿಗೊಂದು ಗ್ಲಾಸ್ ಟೀ ಕೊಟ್ಬಿಟ್ರೆ ಅವರ ಸ್ವಲ್ಪ ಸಮಾಧಾನದಿಂದ ಇರ್ತಾರೆ. ಇನ್ನು ನಾನೇನಾದರೂ ಎದ್ದಿಲ್ಲ ಅಂದರೆ ಎದ್ದೋಗಿ ಟೀ ಮಾಡು, ಎದ್ದೋದಿಪ್ಪು ಟೀ ಮಾಡು ಅಂತ ಹೇಳ್ತಾನೆ ಇರ್ತಾರೆ, ಎಬ್ಬಿಸ್ತಾನೇ ಇರ್ತಾರೆ. ಹಾಗಾಗಿ ನಾನೇ ಫಸ್ಟ್ ಎದ್ದುಬಿಟ್ಟು ಟೀ ಎಲ್ಲ ಮಾಡಿಬಿಟ್ಟು ಆಮೇಲೆ ಕರಿತೀನಿ. ಇನ್ನು ಅವರು ಟೀ ಕುಡ್ದಿದ್ದಾಯಿತು. ಇನ್ನು ನಾನು ಕೂಡ ಟೀ ಕುಡಿದ್ಬಿಟ್ಟು ಫಸ್ಟು ಮನೆಯೆಲ್ಲ ನೀಟಾಗೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸೋಫಾ ಕವರೆಲ್ಲ ಇತ್ತಲ್ಲ ಅದೆಲ್ಲ ತೆಗೆದುಬಿಟ್ಟು ಸೋಫಾ ಕವರ್ನೆಲ್ಲ ಒದ್ರುಕೊತಾ ಇದ್ದೀನಿ. ಊರಿಂದ ಬಂದಿದ್ನೆಲ್ಲ ಸ್ವಲ್ಪ ಹುಷಾರಿರಲಿಲ್ಲ, ಬಟ್ ಆದ್ರೂ ಕೂಡ ರೆಸ್ಟ್ ಮಾಡಿ ಇವಾಗ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಬಿಟ್ರೆ ಮಕ್ಕಳಿದ್ದೋಳು ಅಷ್ಟರಲ್ಲಿ ಟಿಫನ್ ರೆಡಿ ಮಾಡಿ ಮಕ್ಳಿಗೂ ಕೂಡ ಟಿಫನ್ ಮಾಡಿಸ್ಬೋದು, ಅವ್ರನ್ನೂ ಕೂಡ ಫ್ರೆಶ್ ಅಪ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಬೇಗ ಬೇಗ ಕೆಲಸನ ಮಾಡ್ಕೊತಾ ಇದ್ದೀನಿ. ದಿನ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊತೀನಿ. ಊರಿಗೆ ಹೋಗಿದ್ದ ಕಾರಣದಿಂದ ನನಗೆ ವಿಡಿಯೋನೇ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ ಫ್ರೆಂಡ್ಸ್, ಮಿಸ್ ಮಾಡಿಕೊಂಡೆ ಎಲ್ಲರನ್ನೂ ಕೂಡ. ಹಾಗೆ ಇನ್ಮೇಲೆ ಡೈಲಿ ವ್ಲಾಗ್ಸ್ ಬಂದೇ ಬರುತ್ತೆ. ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಹಾಕಿದ್ರು, ಅಡುಗೆ ಮನೆಯಲ್ಲಿ ಪ್ಲ್ಯಾಂಟು ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅಡುಗೆ ಮನೆ ತುಂಬ ಚಿಕ್ಕದಿರೋದ್ರಿಂದ ನಾನು ಯಾವುದೇ ರೀತಿ ಏನು ಕೂಡ ಇಟ್ಕೊಳ್ಳೋದಕ್ಕೆ ಆಗ್ತಿಲ್ಲ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ಏನಾದರೂ ಅಡುಗೆ ಮನೇಲಿ ಇಡಬಹುದಾ ಅಂತ ಐಡಿಯಾ ಮಾಡಿ ನಾನು ಚೆಕ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಕಸ್ಮಾತ್ ಇಡೋದಕ್ಕಾದರೆ ಖಂಡಿತ ಇಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಶೆಲ್ಫಿಗೆಲ್ಲ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಕೊಟ್ಟು ಚೆನ್ನಾಗಿ ಡೆಕೋರೇಟ್ ಮಾಡೋಣ ಅಡುಗೆ ಮನೇನ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಪಕ್ಕದಲ್ಲಿ ಓವೆನ್ ಇದೆ, ಹಾಗೆ ಅದು ವೈರ್ ಕಲೆಕ್ಷನ್ ಕೊಟ್ಟಿರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇಡೀ ದಿನ ಮನೇಲೇ ಇದ್ದರೆ ಓಕೆ, ನೋಡ್ಕೊಂಡಿರಬಹುದು. ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಮಕ್ಕಳು ಅಕಸ್ಮಾತಾಗಿ ಏನಾದರೂ ಟಚ್ ಮಾಡಿ ಮತ್ತೇನಾದರೂ ಕರೆಂಟ್ ಹೊಡೀತು ಅಂತ ಅಂದರೆ ಅದೆಲ್ಲನೂ ಕೂಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ನಾರ್ಮಲಾಗಿ ಅಡುಗೆ ಮನೆ ಯಾವ ಥರ ಇಟ್ಕೋಬೇಕೋ ಆ ಥರ ಇಟ್ಟು ನಿಮ್ಮ ಜೊತೆ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ ಅಷ್ಟೇ. ಹಾಗೆ ನಿಮ್ಗೆಲ್ಲರಿಗೂ ಕೂಡ ನಾನು ಅಡುಗೆ ಮನೆ ತೋರಿಸಿದ್ದು ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಆ ವಿಡಿಯೋ ನೋಡಿದರೆ ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಹಾಕಿ. ಖುಷಿ ಆಗುತ್ತೆ, ನಿಮ್ಮ ಕಮೆಂಟ್ ನೋಡೋದಕ್ಕೆ ನನಗೆ ಖುಷಿ ಆಗುತ್ತೆ. ಮತ್ತು ಹೀಗೆ ನಾನು ಯಾವಾಗಲೂ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನೀವು ಕೂಡ ವಿಡಿಯೋಗಳನ್ನ ನೋಡ್ತಾ ಇರಿ. ಲಾಸ್ಟಿಗೆ ನಮ್ಮ ಹೊಲ ತೋರಿಸೋಣ ಅಂತ ಅನ್ನಿಸ್ತು, ಹಾಗಾಗಿ ಅದಕ್ಕೆ ಮೇವು ಹಾಕಿದ್ನಲ್ವ, ಅದು ಮೇವು ತಿಂತಾ ಇತ್ತು. ಹಾಗಾಗಿ ಇವಾಗ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.